ಅವ್ರಿಗೆ ಯಾರಿಗೂ ಜಮೀನು ಬಹಳ ಕಡಿಮೆ, ವೆರಿ ರೇರ್, ನಾಟ್ ಇವನ್ 1%. ದೇ ಆರ್ ದ ಅಗ್ರಿಕಲ್ಚರ್ ಲೇಬರರ್. ಇಲ್ಲ ಕೊಪ್ಪಳದಂತ ಟೌನ್ನಲ್ಲಿದ್ದರೆ ಒಂದು ಯಾವುದೋ ಚಿಲ್ಲರೆ ಪಾನ್ ಅಂಗಡಿ, ಒಂದು ಹವಾಯಿ ಚಕ್ಲಿ ಅಂಗಡಿ, ಅಥವಾ ಯಾವುದೋ ಸಣ್ಣ ಊರಿನಲ್ಲಿ ಕಿರಾಣಿ ಅಂಗಡಿ ಬಿಟ್ಟರೆ ಬಡೇ ಬಡೇ ಲೋಕ ಬನ್ನಿ ಪೈಸಾ ಹಿಂದೂ ಮುಸ್ಲಿಂ ಇದು ಸರಿಯಲ್ಲ. ಇದು ಸರಿಯಲ್ಲ, ಇದು ದೇಶಕ್ಕೆ ಒಳ್ಳೆಯದಲ್ಲ. ಏನು ಮಾಡ್ತಾ ಇದ್ದಾರಲ್ಲ ಕೆಲವು ಜನ, ದೇಶಕ್ಕೆ ತಕ್ಕ ಮಾರ್ಗ ಕೆಲಸ ಮಾಡ್ತಾ ಇದ್ದಾರೆ. ಮುಸಲ್ಮಾನರು ನಮ್ಮ ದೇಶದವರೇ, ಅವರೇನು ಬೇರೆ ಮಂಗಳ ಗ್ರಹದಿಂದ ಬಂದಿಲ್ಲ. ಇವತ್ತು ನಾನು ಮುಸ್ಲಿಂ ಬಗ್ಗೆ ಮಾತಾಡ್ಬೇಕಾದ್ರೆ ಗಂಟೆ ಮಾತಾಡ್ತಾರೆ. ಐ ಆಮ್ ಅಥಾರಿಟೇರಿಯನ್ ಫೋರಮ್, ಐ ಕ್ಯಾನ್ ಟಾಕ್ ಎನಿಥಿಂಗ್ ಇನ್ ದಿಸ್ ಥಿಂಗ್. ಬನ್ನಿ ನೋಡೋಣ ಯಾರು ಮಾತಾಡ್ತಾರೆ, ಎಲ್ಲ ನಂದು ಮಾಡ್ತಾರೆ. ಆದರೆ ಅದರ ತುಚ್ಛೀಕರಣ ಮಾಡಿ ಅವ್ರಿಗೆ ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ, ಅದು ಆಗಬಾರ್ದು. ಅವರು ಕೂಡ ನಮ್ಮ ಹಾಗೆ ಸಹೋದರರು, ಬದುಕಲಿಕ್ಕೆ ಗೌರವದಿಂದ ಬದುಕಬೇಕು. ಮನೆಗಳಿಂದ ಅವ್ರಿಗೆ ಸಮಸ್ಯೆ ಇದೆ, ಅದಕ್ಕೆ ಒಂದು ಸಾಕಷ್ಟು ಹಣನ ನಾವು ಅವ್ರಿಗೆ ಕೊಡ್ತೇವೆ. ಅದರ ಸದುಪಯೋಗ ಮಾಡ್ಬೋದು. ಇವತ್ತು ನೋಡಿ, ಮುಸ್ಲಿಂ ಎಜುಕೇಶನ್ ಕಂಪೇರ್ಡ್ ಟು ದಿ ಹಿಂದೂ ಫ್ಯಾಮಿಲಿ ಅಂಡ್ ಕ್ರಿಶ್ಚಿಯಾನಿಟಿ, Muslim education is very, very low, especially girls. I mean, my request to you, girls ಗಾಗಿ ನೀವು ಏನಾದರೂ ಮಾಡಲೇಬೇಕು. ಮುಸ್ಲಿಂ ಗರ್ಲ್ಸ್ ಏನಾಗುತ್ತೆ ನೋಡಿ, ಮುಸ್ಲಿಂ ಗರ್ಲ್ಸು ಆಯ್ತು ನೀವು SSLC ಪಾಸ್ ಆಗಿ ಮುಂದೆ ಕಳಿಸೋದಿಲ್ಲ. SSLC ಬಹಳ ಆಯ್ತು ಅಂತ ಊರಿನಲ್ಲಿ, ಹಳ್ಳಿಗಳಲ್ಲಿ ಬಹಳ ಕಷ್ಟ ಇದೆ. ಮುಸ್ಲಿಂ ಗರ್ಲ್ಸ್ ಬೇರೆ ಬೇರೆ ಕಾರಣಗಳಿದೆ, ಅವರಿಗೆ ಐತಿಹಾಸಿಕ ಕಾರಣ ಇದೆ, ರಿಲಿಜಿಯಸ್ ಕಾರಣ, ಒಳ್ಳೆ ಮಾಡ್ತಾರೆ, ಇಲ್ಲ ಫ್ಯೂಡಲ್ ಇದೇನೆ, ಅದೇನೇ ಇರಲಿ, ಸ್ವಲ್ಪ ಗರ್ಲ್ಸ್ ಎಜುಕೇಶನ್ ಆಗಬೇಕು ಮತ್ತು ಒಳ್ಳೆ ಅಧಿಕಾರಿಗಳು ಬರಬೇಕು. ಎಲ್ಲಿ ಮುಸ್ಲಿಮ್ಗಳಲ್ಲಿ ಕೂಡ ಒಳ್ಳೆ ಅಧಿಕಾರಿಗಳು. ಹಾಗೆ ನಮ್ದು ಎಷ್ಟಿದೆ, 7,10,000 ಈಗ ಟೋಟಲ್ ಕರ್ನಾಟಕದಲ್ಲಿ 7,10,000 ಮಾತ್ರ ನೌಕರರು, ಅದರಲ್ಲಿ ಟೀಚರ್ಸೇ 3.5 ಲಕ್ಷ ಹೋಗ್ತಾರೆ. ಹೀಗಾಗಿ ಮುಸ್ಲಿಮ್ಗೆ ಓದಿಸ್ಬೇಕು. ಅದಕ್ಕಾಗಿ ಇವತ್ತು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲೆಲ್ಲ ಫೈಟ್ ಮಾಡಿ ತಗೊಂಡ್ರು ನಮ್ಮ ಜೊತೆಗೆ. ನಾವು CM ಹೋಗಿದ್ದಾರೆ. ಈ ಸರ್ ವಿಲ್ ಸಪೋರ್ಟ್ ಯು ವಾಟ್ ಎವರ್ ದಿಸ್ ಥಿಂಗ್ ಮಾಡಿ ನಮ್ಮ ಏರಿಯಾಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಮುಸ್ಲಿಂ ಸಮಾಜದವರಿಗೆ ಕೊಡಿ ಮತ್ತು ಎಜುಕೇಶನ್ ಕೊಡಿ. ಫಸ್ಟ್ ಗಿವ್ ಇಟ್ ಟು ದ ಎಜುಕೇಶನ್ ಫಸ್ಟ್. ಎಜುಕೇಶನ್ಗೆ ಕೊಟ್ಟರೆ ಅನುಕೂಲ ಆಗ್ತದೆ. ಕೆಲಸಕ್ಕೆ ಕೊಡಿ. and we will do the policy matter. ನಾನು ಮಾತಾಡ್ತೇನೆ ನಾವು ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡಿದ್ದೇನೆ, ಜಾಸ್ತಿ ಈಗ ಮಾತಾಡೋಣ. ಈ ದೇಶದಲ್ಲಿರುವಂಥ ಮುಸಲ್ಮಾನರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿಲ್ವಾ? ಒಂದೇ ಮಾತ್ರ ಜನಗಣಮನ ಇದೆಲ್ಲವನ್ನ ಯಾರ್ಯಾರು ಹಾಡಿದಾರೆ, ಯಾರ್ಯಾರು ಏನು ಮಾಡಿದ್ರು, ಅವ್ರಿಗೆ ಇತಿಹಾಸ ಓದಂತ ಹೇಳಿದೆ. ಅವ್ರಿಗೆಲ್ಲ ಮುಸ್ಲಿಮರ ಕೊಡುಗೆ ಸ್ವಾತಂತ್ರ್ಯಕ್ಕೂ ಸಾಕಷ್ಟಿದೆ. ಎಲ್ಲ ಧರ್ಮದವ್ರ ಕೊಡುಗೆ ಇದೆ, ಯಾರಿಗೂ ಕಮ್ಮಿ ಇಲ್ಲ. ನಮ್ಮ ದೇಶದಲ್ಲಿ ಈ ಗಲಭೆಗಳನ್ನು ತಂದು ಇಂಡಿಯಾ ಡಿವೈಡ್ ಮಾಡ್ತಾ ಇದ್ದಾರೆ. ಇದಾಗಬಾರ್ದು. ಇಟ್ ಇಸ್ ನಾಟ್ ಗುಡ್ ಫಾರ್ ದ ಕಂಟ್ರಿ. ಇಲ್ಲದೆಲ್ಲ ಮಾತಾಡ್ಬೋದು. ಅದಕ್ಕೆ ಇವತ್ತು ಈ ಸಂದರ್ಭದಲ್ಲಿ ಯಾಕೆ ನಾನು ಈಗ ಮಾತಾಡ್ತೇನೆ ಅಂದರೆ, ಇಷ್ಟೊಂದು ಒಳ್ಳೆ ಕೆಲಸಗಳನ್ನು ನಮ್ಮ ಸರ್ಕಾರ, ಅದರಲ್ಲಿ ಸಿದ್ದರಾಮಯ್ಯನವರು ಒನ್ ಆಫ್ ದ ಗ್ರೇಟ್ ಚೀಫ್ ಮಿನಿಸ್ಟರ್. ನನಗೇನು ಸಿದ್ದರಾಮಯ್ಯನವ್ರನ್ನ 1984 ನಾನು ಬರಲಿ, ಯಾಕಂದ್ರೆ 85 MLA 1985 ಅವತ್ತಿಂದ ನಾನಿದ್ದೇನೆ ಅವ್ರ ಜೊತೆಗೆ. ಇದು ಒನ್ ಆಫ್ ದ ಗುಡ್ ಚೀಫ್ ಮಿನಿಸ್ಟರ್. ಇಡೀ ದೇಶದಲ್ಲಿ ಬಹುತೇಕ ಇಷ್ಟೊಂದು ಜನಪರವಾದಂಥ ಕಾರ್ಯಕ್ರಮವನ್ನು ಕೊಟ್ಟ ಉದಾಹರಣೆ ಇವತ್ತಿಗೂ ಇಲ್ಲ. ಆ್ಯಂಡ್ ವೆರಿ ಕ್ವಾಲಿಟಿ ಮ್ಯಾನ್. ಇಲ್ಲ ನಾನು ಸಿದ್ದರಾಮಯ್ಯ ಜೊತೆಗೆ ಇರ್ತಿರ್ಲಿಲ್ಲ. ನಾನು 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರಲೇಬೇಕು ಅಂತ ಹೇಳೋದ್ರಲ್ಲಿ ನಾನು ಮೊದಲಿಗ. ಐ ಆಮ್ ದ ಫಸ್ಟ್ ಮ್ಯಾನ್ ಅಂತ ಹೇಳಿದ್ರೆ, ಯಾಕಂದ್ರೆ ಇದು ಮ್ಯಾನ್ ಆಫ್ ಜನಪರ. ನನಗೇನು ಮಾಡ್ತಿರಬಹುದು, ಐ ಡೋಂಟ್ ಕೇರ್. ನನಗೆ ಮಾಡಲಿ ನನಗೇನು ಆಗಬೇಕಾಗಿದೆ. ಐ ಆಮ್ ದ ಲಾಸ್ಟ್ ಮ್ಯಾನ್. ಐ ಡೋಂಟ್ ಗೋ ಅಂಡ್ ಬ್ಯಾಕ್ ಎನಿಬಡಿ. ಅದಕ್ಕೆ ಇವತ್ತು ಸಿದ್ದರಾಮಯ್ಯ ಜನಪರ ಇದ್ದಾರೆ, ಇದನ್ನು ಮಾಡ್ತಾರೆ. ನಮ್ಮ ಜಮೀರ್ ಅಂತ ಮಂತ್ರಿ ಇದ್ದಾರೆ, ಬೇರೆ ಬೇರೆಯವರೆಲ್ಲ ಒಳ್ಳೆಯವರು ಇದ್ದಾರೆ. ಒಳ್ಳೆ ಕೆಲಸಗಳನ್ನು ಮಾಡೋಣ. ಒಳ್ಳೆಯದಾಗಿ ನಮ್ಮ ರಾಘವೇಂದ್ರ ಇಟ್ನಾಳು ಒಳ್ಳೆ ಕೆಲಸ ಮಾಡ್ತಾರೆ. ಇನ್ನೂ ಇವತ್ತು ನೋಡಿ, ಅಲ್ಲಿ ಭಾಳಷ್ಟು ಸ್ಕೂಲ್ ಎಲ್ಲ ತಂದಿದ್ದಾರೆ. ಕೆಲವು ರಸ್ತೆಲ್ಲ ಹಾಳಾಗಿದೆ, ನನಗೆ ಗೊತ್ತಿದೆ.
ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ. ಅದಕ್ಕೆ ಒಳ್ಳೆ ನಾವು ರಾಘವೇಂದ್ರ ಅಂತ ಬೈದ್ರೆ ಆಗಲ್ಲ. ಯಾಕಂದ್ರೆ ತಿಂದಿದ್ದಂಥವ್ರು ಇವರು ಎಲ್ಲವೂ ಮಾಡ್ಕೊಂಡು ಬರಬೇಕು. ಅವ್ರು ಫೌಂಡೇಶನ್ ಹಾಕಿ ಚೆನ್ನಾಗಿ ಮುಂದಿನ ನಿರ್ಮಾಣಗಳಲ್ಲಿ ಒಳ್ಳೆಯ ರಸ್ತೆ. ಇಟ್ ಇಸ್ ನಥಿಂಗ್ ಬಟ್ ಎ ಗವರ್ಮೆಂಟ್. ಅದಕ್ಕೆ ವಾಪಸ್ ದೇವೇಂದ್ರಮ್ಮ ತನ್ನ ಮನೆಗೆ ತಗೊಂಡು ಹೊಂಟಿದ್ದಾನೆ ಆ ಲ್ಯಾಂಡ್, ಅಥವಾ ನಾವ್ಯಾರು ತಗೊಂಡು ಹೊಂಟಿದ್ವಿ ಆ ಲ್ಯಾಂಡ್ ಇಲ್ಲ. ಸರ್ಕಾರದ ಲ್ಯಾಂಡ್ ಸರ್ಕಾರಿ ಕೊಡಿಯಪ್ಪ. ಅದ್ರಲ್ಲಿ ಮುಸಲ್ಮಾನರೇ ಇದ್ದಾರೆ 90%. ಎಲ್ಲೋ ಒಂದು 10% ಹಾಕಿದ್ರೆ ಏನು ಹೋಗಿ ನೆನೆಸ್ಬಿಟ್ರು. ಅವ್ರು ಯಾರ್ಯಾರು MLA ಏನ್ ಅವ್ರಿಗೆ ಕಾನೂನು ಗೊತ್ತಿದೆ, ಏನೋದ ಲಾಭ ಅಲ್ಲ. ಬರೀ ಜಾತಿ ಧರ್ಮದ ಕೆಲವುಗಳನ್ನ ಮಾಡಿಸ್ತಾ ಇದ್ದಾರೆ. ಹೀಗಾಗಿ ನನಗೂ ಗೊತ್ತಿದೆ, ಈ ನಮ್ಮಲ್ಲೂ ಕೂಡ ಕೆಲವು ಲ್ಯಾಂಡ್ಗಳನ್ನ ಕಿತ್ಕೊಂಡು ಬಂದು ಇದರಲ್ಲಿ ಲ್ಯಾಂಡ್ ತಗೊಂಡಿದ್ರು. ಐ ಫಾಟ್ ಅಂಡ್ ಗಾಟ್ ಇಟ್ ಬ್ಯಾಕ್ ಫಾರ್ ದ ವರ್ಕ್. ಅದಕ್ಕೆ ಜನ ಸ್ವಲ್ಪ ನಾವೆಲ್ಲ ಒಂದಾಗಿ ಹೋಗ್ಬೇಕು, ಹಿಂದೂ ಮುಸ್ಲಿಂ. ಇಲ್ಲದ್ರೆ ಈ ದೇಶ ಮತ್ತೆ ಇದ್ದಾಗ ಆಗ್ತದೆ. ಎಲ್ಲ ಆಗಬಾರ್ದು ದೇಶದಲ್ಲಿ. ಏನಿದೆಲ್ಲ ಹಿಂಗಾಗಿ ನೀವು ಯಾರು ಕಟ್ ಮಾಡಿದಾರ? ಈಗ ರಾಮ ಮಂದಿರ ಕಟ್ಟಿದ್ರು, ಯಾರು ಮುಸಲ್ಮಾನ್ ಒಬ್ಬರು ವಿರೋಧ ಮಾಡಿದಾರ? ಹೇಳಿ ನೋಡೋಣ. ಒಬ್ಬರು ವಿರೋಧ ಮಾಡಿದ್ರಿ. ಬಾಬರಿ ಮಸೀದಿ ಒಡೆದು ದೇವಸ್ಥಾನ ಕಟ್ಟಿದ್ರೆ ಒಬ್ಬ ಮುಸಲ್ಮಾನರು ಈ ದೇಶದಲ್ಲಿ ವಿರೋಧ ಮಾಡಲಿಲ್ಲ. ರಾಮ ಮಂದಿರ ಕಟ್ಟಲಿಕ್ಕೆ ಅಪ್ರಿಷಿಯೇಟ್ ಮುಸ್ಲಿಂ. ನಮಗೆ ಕಾರಣ ಇಲ್ವಾ? ಹಾಗೆ ನಾವು ಯಾವ್ದಾರ ಒಂದು ಜಮೀನು ಇದು ದೇವಸ್ಥಾನ ಹೊಡೆದ್ಬಿಟ್ಟು ಕಟ್ಬಿಡ್ತೀವಿ, ನಾವು ಸುಮ್ಮನೆ ಇರ್ತೀರ ನೀವೆಲ್ಲ? ಅದಕ್ಕೆ ಇವಿಟ್ಟು ಗಲಭೆಗಳನ್ನೇ ಎದುರಿಸ್ಬೇಕು. ನಮ್ಮಲ್ಲಿ ಜನ ಒಳ್ಳೆಯವರು ಇದ್ದಾರೆ, ಹಿಂದೂ ಧರ್ಮದವರು ಒಳ್ಳೆಯವರು ಇದ್ದಾರೆ, ಮುಸ್ಲಿಮರು ಒಳ್ಳೆಯವರು ಇದ್ದಾರೆ. ಒಟ್ಟಾರೆ ಭಾರತದ ಜನ ಶಾಂತಿ ಪ್ರಿಯರು. ಇದನ್ನು ದುರುಪಯೋಗ ಮಾಡ್ಕೊಂಡು ರಾಜಕೀಯಕ್ಕೆ ತಂದು ಅಧಿಕಾರಕ್ಕೆ ಬರ್ತಿರಲ್ಲ. ಇಟ್ ಇಸ್ ನಾಟ್ ಅನ್ ಹಿಪೋಕ್ರೆಸಿ. ಕೆಳಮಟ್ಟದ ರಚನೆ ಅಲ್ವಾ ನಿಮ್ದು? ಅದಕ್ಕೆ ಅವಕಾಶ ಇಲ್ಲ ನಮ್ಮಲ್ಲಿ. ಅದಕ್ಕೆ ನಾವೆಲ್ಲ ಒಂದಾಗಿ ಹೋರಾಟ ಮಾಡಲೇಬೇಕಾಗುತ್ತೆ. ಸಂದರ್ಭ ಬಂದ್ರೆ ನಾವೆಲ್ಲರೂ ಒಂದಾಗಿ ಹೋಗ್ಬೇಕಾಗುತ್ತೆ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ, ಇವತ್ತು ಗಣರಾಜ್ಯೋತ್ಸವ, ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ.